ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಗಲ್ಫ್ನಲ್ಲಿ ಮತ್ತೆ ಮಿಸೈಲ್ ಮತ್ತು ಡ್ರೋನ್ಗಳ ಅಬ್ಬರ ಶುರುವಾಗಿದೆ. ಕದನ ವಿರಾಮ ಘೋಷಣೆಯಾಗಿ ಎಲ್ಲ ಸರಿ ಹೋಯಿತು ಅಂತ ಟ್ರಂಪ್ ಹೇಳ್ತಿರೋ ಹೊತ್ತಲ್ಲಿ ಇರಾನ್ ಮತ್ತು ಗಲ್ಫ್ ರಾಷ್ಟ್ರಗಳ ನಡುವೆ ಹೊಡೆದಾಟ ಆಗಿದೆ. ಮತ್ತೊಂದು ಕಡೆ ಅಮೆರಿಕ ಮತ್ತು ಇರಾನ್ ಈಗ ಜೊತೆಯಾಗಿ ಕೆಲಸ ಮಾಡ್ತವೆ ಅಂತ ಟ್ರಂಪ್ ವಿಚಿತ್ರವಾದ ಘೋಷಣೆ ಮಾಡಿದ್ದಾರೆ. ಇತ್ತ ಭಾರತದಲ್ಲಿ ಗಲ್ಫ್ ಯುದ್ಧದ ಕುರಿತು ಇಂಪಾರ್ಟೆಂಟ್ ಮೀಟಿಂಗ್ ಆಗಿದೆ. ಎಲ್ಲವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಫುಲ್ ನ್ಯೂಸ್ನಲ್ಲಿ. ಮೊದಲಿಗೆ ಗಲ್ಫ್ನಲ್ಲಿ ಆಗಿರೋ ಕದನ ವಿರಾಮದ ಬಳಿಕವೂ ಆಗ್ತಿರೋ ಹೊಡೆದಾಟದ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿ ಕೊಟ್ಟು ಮುಂದುವರಿಯೋಣ. ಇರಾನ್ನ ಹಲವು ಕಡೆ ದಾಳಿ ಆಯಿತು. ಬುಧವಾರ ಬೆಳಗ್ಗೆ ಅಂದರೆ ಕದನ ವಿರಾಮ ಘೋಷಣೆ ಆದ್ಮೇಲೂ ಕೂಡ ಇರಾನ್ನ ಲಾವನ್ ದ್ವೀಪದ ಮೇಲೆ ದಾಳಿ ಆಯಿತು. ಅಲ್ಲಿರೋ ಆಯಿಲ್ ರಿಫೈನರಿಯನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಯಿತು. ದೊಡ್ಡ ಪ್ರಮಾಣದ ಬೆಂಕಿ ನಂದಿಸೋಕೆ ದಾಳಿಯ ಸೈಟ್ ಅನ್ನ ಸೆಕ್ಯೂರ್ ಮಾಡೋಕೆ ಅಗ್ನಿಶಾಮಕ ತಂಡ ಒದ್ದಾಡ್ತಾ ಇದ್ದಾರೆ ಅಂತ ಇರಾನ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಹಾಗೆ ಇರಾನ್ನ ನ್ಯಾಷನಲ್ ಆಯಿಲ್ ರಿಫೈನಿಂಗ್ ಕಂಪನಿ ಕೂಡ ದಾಳಿಯನ್ನ ಕನ್ಫರ್ಮ್ ಮಾಡಿದೆ. ಇರಾನ್ನ ಸಿರಿ ದ್ವೀಪದ ಮೇಲೂ ಕೂಡ ಅಟ್ಯಾಕ್ ಆಗಿದೆ. ಇಲ್ಲಿ ಹಲವು ಸ್ಫೋಟ ಉಂಟಾಗಿದೆ. ಈ ದಾಳಿಯನ್ನ ಯಾರು ಮಾಡಿದ? ಅಮೆರಿಕನ, ಇಸ್ರೇಲ್? ಇನ್ನಷ್ಟೇ ಕನ್ಫರ್ಮ್ ಆಗಬೇಕು. ಇಸ್ರೇಲ್ ಮಾತ್ರ ನಾವ್ ಮಾಡಿಲ್ಲಪ್ಪ ಅಂತ ಹೇಳ್ತಾ ಇದೆ. ಅಮೆರಿಕ, ನಾನು ಟ್ರಂಪ್ ಆದೇಶ ಕೊಟ್ಟಿದ್ದೀನಿ, ಇಲ್ಲ ಫೈರ್ ಮಾಡಲ್ಲ ಅಂತ ಅವರು ಹೇಳ್ತಿದ್ದಾರೆ. ಮತ್ತೆ ಹೊಡೆದಿದ್ ಯಾರು ಇರಾನ್ಗೆ? ಇನ್ನಷ್ಟೇ ಕ್ಲಿಯರ್ ಆಗಬೇಕು. ಆದರೆ ಇರಾನ್ ರೊಚ್ಚಿಗೆದಿದೆ. ಮತ್ತೆ ಕದನ ವಿರಾಮ ಅಂಥೇಳಿ ಮತ್ತೆ ಹೊಡಿತಿದ್ದೀರಾ ಅಂಥೇಳಿ ಇರಾನ್ ಅವರು ಗಲ್ಫ್ ರಾಷ್ಟ್ರಗಳ ಮೇಲೆ ಮತ್ತೆ ಪ್ರತಿದಾಳಿ ಮಾಡಿದೆ. UAE ಮೇಲೆ ಒಂದೇ ಸಲ 17 ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು 37 ಡ್ರೋನ್ಗಳನ್ನು ಹಾರಿಸಿದೆ. ಕದನ ವಿರಾಮದ ನಂತರ ಕುವೈತ್ನ ರಕ್ಷಣಾ ಇಲಾಖೆ ಕೂಡ ಇರಾನ್ ದಾಳಿಯನ್ನು ಕನ್ಫರ್ಮ್ ಮಾಡಿದೆ. ಬೆಳಿಗ್ಗೆ 8 ಗಂಟೆಯಿಂದಲೇ ಈ ದಾಳಿಗಳು ಶುರುವಾಗಿದ್ದು 28 ಡ್ರೋನ್ಗಳನ್ನು ನಮ್ಮ ಕಡೆ ಹೊಡೆದಿದೆ ಇರಾನ್ ಅಂತೇಳಿ ಹೇಳ್ಕೊಂಡಿದ್ದಾರೆ ಅವರು. ಈ ಡ್ರೋನ್ಗಳು ಕುವೈತ್ನ ಪ್ರಮುಖ ಆಯಿಲ್ ರಿಫೈನರಿಗಳು, ವಿದ್ಯುತ್ ಸ್ಥಾವರಗಳು, ವಾಟರ್ ಡಿಸಲಿನೇಷನ್ ಪ್ಲಾಂಟ್ಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ರು. ಭಾರಿ ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಕೂಡ ಆಗಿದೆ ಅಂತ ಕುವೈತ್ನ ಡಿಫೆನ್ಸ್ ಮಿನಿಸ್ಟ್ರಿ ಹೇಳಿದೆ. ಇತ್ತ ಬಹ್ರೇನ್ ಮೇಲೂ ಇರಾನ್ ದಾಳಿ ಮಾಡಿದೆ. ಮಿಸೈಲ್ ಮೂಲಕ ಹೊಡೆದಿದೆ. ಈ ಮಿಸೈಲ್ ಅನ್ನ ಬಹ್ರೇನ್ ಸೇನೆ ಇಂಟರ್ಸೆಪ್ಟ್ ಮಾಡಿದೀವಿ ಅಂತ ಹೇಳ್ಕೊಂಡಿದ್ದಾರೆ. ಆದರೂ ಕೂಡ ಅದರ ಧ್ವಂಸ ಆದಾಗ ಪೀಸಸ್ ಎಲ್ಲ ಬಿದ್ದು 2 ಗಾಯಗೊಂಡಿದ್ದಾರೆ ಬಹ್ರೇನ್ನಲ್ಲಿ. ಆ ಕಡೆ ಸೌದಿ ಮೇಲೂ ಕೂಡ ದಾಳಿಯಾಗಿದೆ. ಈಸ್ಟ್ ವೆಸ್ಟ್ ಆಯಿಲ್ ಪೈಪ್ಲೈನ್ ಮೇಲೆ ಬುಧವಾರ ಮಧ್ಯಾಹ್ನ ಡ್ರೋನ್ ದಾಳಿಯಾಗಿದೆ ಅಂತ ಫಿನಾನ್ಷಿಯಲ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. 1200 ಕಿಲೋಮೀಟರ್ ಉದ್ದದ ಈ ಪೈಪ್ಲೈನ್ ಪರ್ಷಿಯನ್ ಗಲ್ಫ್ನಿಂದ ಕೆಂಪು ಸಮುದ್ರಕ್ಕೆ ಕಚ್ಚಾ ತೈಲವನ್ನು ಸಾಗಿಸೋಕೆ ಸೌದಿಗೆ ಮುಖ್ಯವಾಗಿರೋ ಒಂದು ಮೆಥಡ್ ಆಗಿತ್ತು ಟ್ರಾನ್ಸ್ಪೋರ್ಟೇಷನ್ಗೆ. ಹಾರ್ಮುಜ್ ಜಲಸಂಧಿಯಲ್ಲಿ IRGCಯ ದಾಳಿ ತಪ್ಪಿಸ್ಕೊಳ್ಳೋಕೆ ಸೌದಿ ಅರೇಬಿಯಾ ಈ ಮಾರ್ಗದಲ್ಲಿ ಒಂದು ವ್ಯವಸ್ಥೆ ಮಾಡಿಟ್ಕೊಂಡಿತ್ತು. ಇದನ್ನು ಜೀವನಾಡಿ ಅಂತ ಪರಿಗಣಿಸಿತ್ತು. ಇನ್ನೊಂದು ಕಡೆ ಇರಾನ್ನ IRGC ಹೊಸ ಆರೋಪ ಮಾಡಿದೆ. ಇಸ್ರೇಲ್ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ ಅಂತ ಹೇಳಿದೆ. ಫಾರ್ಸ್ ಪ್ರಾಂತ್ಯದಲ್ಲಿ ನಾವು ಇಸ್ರೇಲ್ನ ಡ್ರೋನ್ ಹೊಡೆದು ಹಾಕಿದ್ದೀವಿ. ಅಮೆರಿಕ ಅಥವಾ ಇಸ್ರೇಲ್ನ ಯಾವುದೇ ಶತ್ರು ವಿಮಾನಗಳು ಇರಾನ್ ವಾಯುಗಡಿಗೆ ಬಂದರೆ ಅದನ್ನ ಸೀಸ್ ಫೈರ್ ಉಲ್ಲಂಘನೆ ಅಂತಲೇ ಪರಿಗಣಿಸ್ತೀವಿ. ಆ ವಿಮಾನಗಳು ನಮ್ಮಲ್ಲಿ ಯಾವುದೇ ಮಿಲಿಟರಿ ಕಾರ್ಯಾಚರಣೆ ಮಾಡದೆ ಸುಮ್ಮನೆ ಹಾರಾಡಿದ್ರು ಕೂಡ ನಾವು ಬಿಡಲ್ಲ, ಖಂಡಿತ ತಕ್ಕ ತಿರುಗೇಟನ್ನ ಕೊಡ್ತೀವಿ ಅಂತ IRGC ಹೇಳಿದೆ. ಇನ್ನು ಇಸ್ರೇಲ್ ತನ್ನ ಪೂರ್ತಿ ಫೋಕಸ್ ಅನ್ನ ಲೆಬನಾನ್ ಕಡೆಗೆ ಶಿಫ್ಟ್ ಮಾಡಿದೆ. ದಕ್ಷಿಣ ಲೆಬನಾನ್ನ ಸೈಡೋನ್ ನಗರದ ಮೇಲೆ ಇಸ್ರೇಲ್ ಪಡೆಗಳು ಸ್ಫೋಟಕಗಳನ್ನು ಸುರಿದಿವೆ. ಕನಿಷ್ಠ 8 ಜನ ಪ್ರಾಣ ಕಳ್ಕೊಂಡಿದ್ದಾರೆ, 22 ಜನ ಗಾಯಗೊಂಡಿದ್ದಾರೆ. ಲೆಬನಾನ್ನ ಕರಾವಳಿ ನಗರ ಸೈದಾ ಮೇಲೂ ಕೂಡ ದಾಳಿಯಾಗಿದೆ. ಇದರಲ್ಲಿ ಲೆಬನಾನ್ನ ಇಮಾಮ್ ಸಾದಿಕ್ ಅಲ್ ನಬುಲ್ಸಿ ಅನ್ನೋರು ಮೃತಪಟ್ಟಿದ್ದಾರೆ. ಆ ಕಡೆ ಬೆಗಾ ಕಣಿವೆಯಲ್ಲಿರೋ ಸ್ಮಶಾನದಲ್ಲೂ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದೆ. ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳೋಕೆ ಬಂದಿದ್ದ 10 ಜನ ಅಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ. ಮತ್ತೊಂದು ಕಡೆ ದಕ್ಷಿಣ ಲೆಬನಾನ್ನ ಟೈರ್ ನಗರದ ಮೇಲೂ ಕೂಡ ಭೀಕರ ಏರ್ ಸ್ಟ್ರೈಕ್ ಮಾಡಿದೆ. ಅಲ್ಲಿ ಜನರಿಗೆ ತಕ್ಷಣ ಜಾಗ ಖಾಲಿ ಮಾಡಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟು ಈ ಅಟ್ಯಾಕ್ ಮಾಡಿದೆ. ಇದುವರೆಗೂ 12 ಲಕ್ಷಕ್ಕೂ ಅಧಿಕ ಜನ ಈ ಹೊಸ ಲಾಸ್ಟ್ 1 ತಿಂಗಳಲ್ಲಿ ಶುರುವಾಗಿರೋ ಈ ಯುದ್ಧದಲ್ಲಿ, ಇಸ್ರೇಲ್ ಹಿಜ್ಬುಲ್ಲಾ ಕದನದಲ್ಲಿ ಲೆಬನಾನ್ನಲ್ಲಿ 12 ಲಕ್ಷಕ್ಕೂ ಅಧಿಕ ಜನ ಮನೆ ಮಠ ಬಿಟ್ಟು ಬೀದಿಗೆ ಬಂದಿದ್ದಾರೆ. ಇನ್ನು ಈ ಹೊಡೆದಾಟದ ನಡುವೆ ಟ್ರಂಪ್ ಹೊಸ ಪೋಸ್ಟ್ ಹಾಕಿದ್ದಾರೆ. ಇರಾನ್ನಲ್ಲಿ ಉತ್ತಮವಾಗಿ ರೆಜಿಮ್ ಚೇಂಜ್ ಆಗಿದೆ. ಇನ್ನು ಮುಂದೆ ಅಮೆರಿಕ, ಇರಾನ್ ಬಹಳ ಕ್ಲೋಸ್ ಆಗಿ ಕೆಲಸ ಮಾಡ್ತಾರೆ. ಇನ್ಮೇಲೆ ಇರಾನ್ನಲ್ಲಿ ಯುರೇನಿಯಂ ಎನ್ರಿಚ್ಮೆಂಟ್ ನಡೆಯಲ್ಲ. B2 ಬಾಂಬರ್ಗಳ ದಾಳಿಯಿಂದ ಭೂಮಿಯ ಆಳದಲ್ಲಿ ಹೂತು ಹೋಗಿರೋ ನ್ಯೂಕ್ಲಿಯರ್ ಡಸ್ಟ್, ಪರಮಾಣು ತ್ಯಾಜ್ಯ, ಆ ಮೆಟೀರಿಯಲ್ ಅನ್ನ ಅಮೆರಿಕ, ಇರಾನ್ ಒಟ್ಟಿಗೆ ಸೇರಿ ಮಣ್ಣು ತೆಗೆದು ಗುಂಡಿ ತೆಗೆದು ಹೊತ್ಕೊಂಡ್ಬರ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇರಾನ್ ಮೇಲೆ ಅಮೆರಿಕದ ಸ್ಪೇಸ್ ಫೋರ್ಸ್ ಸ್ಯಾಟಲೈಟ್ ಮೂಲಕ ಹದ್ದಿನ ಕಣ್ಣಿಟ್ಟಿದೆ. ಅಲ್ಲಿ ದಾಳಿ ಆದಾಗಿನಿಂದ ಇಲ್ಲಿವರೆಗೆ ಯಾವುದೇ ವಸ್ತುಗಳನ್ನ, ನ್ಯೂಕ್ಲಿಯರ್ ಮೆಟೀರಿಯಲ್ ಅನ್ನ ಭೂಮಿ ಅಡಿಗಡೆ ಹೋಗಿರೋದನ್ನ ತೆಗೆದಿಲ್ಲ. ನಾವು ಕಣ್ಣಿಟ್ಟು ನೋಡ್ತಾ ಇದೀವಿ ಆ ಜಾಗವನ್ನ. ಇತ್ತ ಇರಾನ್ ಮೇಲಿದ್ದ ಟ್ಯಾರಿಫ್ ಮತ್ತು ನಿರ್ಬಂಧಗಳಿಗೆ ರಿಲೀಫ್ ಕೊಡೋ ಬಗ್ಗೆ ಮಾತುಕತೆ ನಡೀತಾ ಇದೆ. ಆಲ್ರೆಡಿ ಪ್ರಸ್ತಾವನೆಯ 15 ಪಾಯಿಂಟ್ಗಳಲ್ಲಿ ಹಲವು ವಿಚಾರಗಳಿಗೆ 2 ರಾಷ್ಟ್ರಗಳು ಒಪ್ಕೊಂಡು ಆಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಮತ್ತೊಂದು ಪೋಸ್ಟ್ ಹಾಕಿದ್ದಾರೆ. ಇರಾನ್ಗೆ ಯಾವೆಲ್ಲ ರಾಷ್ಟ್ರಗಳು ಶಸ್ತ್ರಾಸ್ತ್ರಗಳನ್ನ ಸಪ್ಲೈ ಮಾಡ್ತಾರೋ ಆ ರಾಷ್ಟ್ರಗಳ ಮೇಲೆ ಈಗಿಂದೀಗಲೇ 50% ಟ್ಯಾರಿಫ್ ಜಾರಿಗೆ ಬರುತ್ತೆ. ಅಂತಾರಾಷ್ಟ್ರಗಳಿಂದ ಅಮೆರಿಕಕ್ಕೆ ಬರೋ ಎಲ್ಲ ಸರಕುಗಳ ಮೇಲೆ ಟ್ಯಾರಿಫ್ ಇರುತ್ತೆ. ಈ ವಿಚಾರದಲ್ಲಿ ವಿನಾಯಿತಿನೇ ಕೊಡಲ್ಲ ಅಂತ ಟ್ರಂಪ್ ಈ ಸ್ಫೋಟಕ ಪೋಸ್ಟ್ ಹಾಕಿದ್ದಾರೆ.
ಇದು ಚೀನಾ ಮತ್ತು ಅಮೆರಿಕ ನಡುವೆ ಮತ್ತೆ ಟ್ರೇಡ್ ವಾರ್ಗೆ ಕಾರಣ ಆಗ್ಬೋದು. ಯಾಕಂದರೆ ಇರಾನ್ಗೆ ಶಸ್ತ್ರಾಸ್ತ್ರ ಸಪ್ಲೈ ಮಾಡೋ ರಾಷ್ಟ್ರಗಳ ಪಟ್ಟಿಯಲ್ಲಿ ರಷ್ಯಾ ಫಸ್ಟ್ ಇದ್ದರೆ, ಎರಡನೇ ಪ್ಲೇಸಲ್ಲಿ ಇರೋದೇ ಚೈನಾ. ಮಿಸೈಲ್ಸ್, ಕಾಂಬ್ಯಾಟ್ ವೆಹಿಕಲ್, ಎಲೆಕ್ಟ್ರಾನಿಕ್ಸ್, ಡ್ಯುಯಲ್ ಯೂಸ್ ಅಂದರೆ ಮಿಲಿಟರಿ ಸಿವಿಲಿಯನ್ ಯೂಸ್ನ ಟೆಕ್ನಾಲಜಿ ಎಲ್ಲ ಕೊಡುತ್ತೆ. ಅತ್ತ ಚೈನಾ ಅಮೆರಿಕಕ್ಕೂ ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಮಾಡುತ್ತೆ. ಚೈನಾಗೆ ದೊಡ್ಡ ಮಾರ್ಕೆಟ್ ಅಮೆರಿಕ. $414 ಬಿಲಿಯನ್ ಅಧಿಕ, ಅಂದರೆ 38 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ವ್ಯಾಪಾರ ಮಾಡಿದ್ದಾರೆ ಲಾಸ್ಟ್ ಇಯರ್ ಅಮೆರಿಕದೊಟ್ಟಿಗೆ ಚೈನಾದವರು. ಅವರಿಗೆ ಟ್ರೇಡ್ ಸರ್ಪ್ಲಸ್ ಇದೆ, $308 ಬಿಲಿಯನ್, 28 ಲಕ್ಷ ಕೋಟಿ ರೂಪಾಯಿನಷ್ಟು ಸರಕುಗಳನ್ನು ಅಮೆರಿಕಾಗೆ ಚೀನಾದವರು ಮಾರಿರೋದು. ಅಮೆರಿಕ ಹತ್ರ ಚೀನಾ ಪರ್ಚೇಸ್ ಮಾಡೋದು ಬಹಳ ಕಮ್ಮಿ, ಲಾಭ ಜಾಸ್ತಿ ಇದೆ. ಹಾಗಿರ್ಬೇಕಾದ್ರೆ ಮತ್ತೆ ಟ್ಯಾರಿಫ್ ಅಂತ ಟ್ರಂಪ್ ಈಗ ಹೊಸ ಬಾಣ ಬಿಟ್ಟಿದ್ದಾರೆ, ಇರಾನ್ ಒಟ್ಟಿಗೆ ವ್ಯವಹಾರ ಮಾಡೋಂಗಿಲ್ಲ ಅಂತೇಳಿ. ಇಲ್ಲಿ ಗಮನಿಸಬೇಕಾಗಿರೋದೇನು ಅಂದರೆ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಜೊತೆಗೆ ಶೀಘ್ರದಲ್ಲಿ ಟ್ರಂಪ್ರ ಮೀಟಿಂಗ್ ಕೂಡ ಇದೆ. ಚೈನಾಗೆ ಹೋಗ್ತಿದ್ದಾರೆ ಟ್ರಂಪ್. ಅದರ ಬೆನ್ನಲ್ಲೇ ಈ ಘಟನೆ. ಏನೋ ಕಡೆ ಇರಾನ್ ಅವರು ಸೇರ್ಕೊಂಡು ಹೊರ್ಮುಜ್ ಮೂಲಕ ಪಾಸ್ ಆಗೋ ಹಡಗುಗಳಿಗೆ ಟೋಲ್ ಕಲೆಕ್ಟ್ ಮಾಡ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ ಹೋಗ್ತಾರಂತೆ ಕಲೆಕ್ಟ್ ಮಾಡಕ್ಕೆ. ಈ ಬಗ್ಗೆ ಒಂಥರ ಇದನ್ನ ಜಾಯಿಂಟ್ ವೆಂಚರ್ ಆಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಈ ಮೂಲಕ ಜಲಸಂಧಿ ಹಾಗೂ ಅಲ್ಲಿ ಓಡಾಡೋ ಬೇರೆ ಹಡಗುಗಳಿಗೂ ಭದ್ರತೆ ಅಥವಾ ಸೆಕ್ಯೂರಿಟಿ ಕೊಟ್ಟಂತಾಗುತ್ತೆ. ಇದು ಬ್ಯೂಟಿಫುಲ್ ಆಗಿರೋ ವಿಚಾರ ಅಂತ ಟ್ರಂಪ್ ಹೇಳಿದ್ದಾರೆ. ಆ ಇರಾನ್ ಅವರು ನಾವು ಮತ್ತೆ ಒಮಾನ್ ಸೇರಿ ಟೋಲ್ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ರೆ ನಾನು ಬರ್ತೀನಿ ಕಲೆಕ್ಟ್ ಮಾಡಕ್ಕೆ ಟೋಲ್ ಅಂತ ಹೇಳಿ ಟ್ರಂಪ್ ಹೊರಟಿದ್ದಾರೆ, ಇರಾನ್ ಒಟ್ಟಿಗೆ ಸೇರ್ಕೊಂಡಂತೆ. ಮತ್ತೆ ಏನೋ ಅಮೆರಿಕದ ಸೆಕ್ರೆಟರಿ ಆಫ್ ವಾರ್ ಪೀಟ್ ಹೆಕ್ಸೆತ್ ಕೂಡ ಪ್ರೆಸ್ ಬ್ರೀಫಿಂಗ್ ಮಾಡಿದ್ದಾರೆ. ಇರಾನ್ ಅಮೆರಿಕದ ಬಳಿ ಕದನ ವಿರಾಮಕ್ಕೆ ಬೇಡಿಕೊಳ್ತು. ಇದು ವಿಶ್ವ ಶಾಂತಿಗೆ ದೊಡ್ಡ ದಿನ. ಇರಾನ್ನಲ್ಲಿ ನಾವು ನಮ್ಮ ಎಲ್ಲ ಉದ್ದೇಶಗಳನ್ನು ಈಡೇರಿಸಿ ಆಗಿದೆ ಅಂತ ಹೇಳಿದ್ದಾರೆ. ಮಂಗಳವಾರ ರಾತ್ರಿ ಅಮೆರಿಕ ಸೇನೆ ಇರಾನ್ನಲ್ಲಿ 800 ದಾಳಿ ಮಾಡಿದೆ. ಅಲ್ಲದೆ ಇರಾನ್ನ ಫ್ಯಾಕ್ಟರಿಗಳು ಕೂಡ ನಾಶವಾಗಿವೆ. ಈಗ ಶಾಂತಿ ಸ್ಥಾಪನೆಗೆ ಒಂದು ಒಳ್ಳೆ ಅವಕಾಶ ಇದೆ. ಆದರೆ ಯುದ್ಧದಲ್ಲಿ ಭಾಗಿಯಾಗಿರೋ ಅಮೆರಿಕನ್ ಸೈನಿಕರು ಯಾವುದೇ ಪರಿಸ್ಥಿತಿಯನ್ನ ಎದುರಿಸೋಕೆ ರೆಡಿಯಾಗಿ ನಿಂತುಕೊಂಡಿದ್ದಾರೆ ಅಂತ ಹೆಕ್ಸೆತ್ ಇರಾನ್ಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಇತ್ತ ಅಮೆರಿಕದ ಜಾಯಿಂಟ್ ಚೀಫ್ ಆಫ್ ಸ್ಟಾಫ್ನ ಚೇರ್ಮನ್ ಜನರಲ್ ಡ್ಯಾನ್ ಕೈನ್ ಮಾತನಾಡಿ, ತಾತ್ಕಾಲಿಕ ಕದನ ವಿರಾಮ ಅಷ್ಟೇ, ಪಾಸ್ ಅಷ್ಟೇ, ನಮ್ಮ ಸೇನೆ ಯುದ್ಧ ಕಾರ್ಯಾಚರಣೆ ನಡೆಸೋಕೆ ರೆಡಿನೇ ಇದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಏನು ಸ್ನೇಹಿತರೆ, ನಿಮಗೆ ಕಾಶಿ, ಅಯೋಧ್ಯೆ, ರಾಮ ಮಂದಿರ ಸೇರಿ ಎಲ್ಲಾ ಜಾಗಗಳಿಗೆ ಪ್ರವಾಸ ಹೋಗಿ ಬರಬೇಕು ಅಂತ ಇದ್ರೆ ಈ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ನಿಮಗಾಗಿ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಏನೋ ಈ ಸೀಸ್ ಫೈರ್ ಬಗ್ಗೆ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಫಸ್ಟ್ ಟೈಮ್ ರಿಯಾಕ್ಟ್ ಮಾಡಿದ್ದಾರೆ. ಇರಾನ್ನ ಕಂಡೀಷನ್ ಗಳಿಗೆ ಒಪ್ಪಿ ಆಗಿರೋ ಕದನ ವಿರಾಮ ಇದು. ನಮ್ಮ ಹುತಾತ್ಮ ನಾಯಕ ಆಯತುಲ್ಲಾ ಅಲಿ ಖಾಮೆನಿ ಅವರ ಬಲಿದಾನದ ಫಲ ಅಂತ ಹೇಳಿದ್ದಾರೆ. ಇದು ಇರಾನ್ ಜನರ ನಿರಂತರ ಬೆಂಬಲ ಮತ್ತು ಹೋರಾಟಕ್ಕೆ ಸಿಕ್ಕಿರೋ ದೊಡ್ಡ ಗೆಲುವು ಅಂತ ಬಣ್ಣಿಸಿದ್ದಾರೆ. ಹಾಗೆ ಇವತ್ತಿನಿಂದ ನಾವೆಲ್ಲರೂ ಮತ್ತಷ್ಟು ಒಗ್ಗಟ್ಟಾಗಿರ್ತೀವಿ. ರಾಜತಾಂತ್ರಿಕತೆ ಇರಲಿ, ರಕ್ಷಣಾ ವಲಯ ಇರಲಿ ಅಥವಾ ಬೀದಿ ಹೋರಾಟ, ಸಾರ್ವಜನಿಕ ಸೇವೆ ಯಾವುದೇ ಇರಲಿ, ಎಲ್ಲದರಲ್ಲೂ ಒಟ್ಟಾಗಿ ನಿಲ್ತೀವಿ ಅಂತ ಪೆಜೆಶ್ಕಿಯಾನ್ ಹೇಳಿದ್ದಾರೆ. ಇನ್ನು ಹಾರ್ಮುಜ್ ಜಲಸಂಧಿಯಲ್ಲಿ ಮತ್ತೆ ಹಡಗುಗಳ ಓಡಾಟ ಶುರುವಾಗಿದೆ. ಮರೈನ್ ಟ್ರಾಫಿಕ್ ರಿಪೋರ್ಟ್ ಪ್ರಕಾರ ಸೀಸ್ ಫೈರ್ ಬಳಿಕ 2 ಹಡಗುಗಳು ಜಲಸಂಧಿಯನ್ನ ಪಾಸ್ ಮಾಡಿವೆ. ಲೈಬೀರಿಯಾ ಧ್ವಜ ಇರೋ ಡೆಟೋನಾ ಬೀಚ್ ಅನ್ನೋ ಹಡಗು ಬಂದರ್ ಅಬ್ಬಾಸ್ನಿಂದ ಹೊರಟು ಮೊದಲು ಪಾಸ್ ಆಯಿತು. ಆಮೇಲೆ ಗ್ರೀಸ್ ರಾಷ್ಟ್ರದ ಎನ್ಜೆ ಅರ್ತ್ ಅನ್ನೋ ಇನ್ನೊಂದು ಹಡಗು ಕೂಡ ಜಲಸಂಧಿಯನ್ನ ಕ್ರಾಸ್ ಮಾಡಿದೆ. ಹಾಗಂತ ಸೀಸ್ ಫೈರ್ ಆಗಿ ಫುಲ್ ಹೊರ್ಮುಜ್ ಓಪನ್ ಆಗ್ಬಿಡ್ತು, ಜಾರಿಗೆ ಬಂದೇ ಬಿಡ್ತು ಹೊರ್ಮುಜ್ನಲ್ಲೂ ಕೂಡ ಅಂತ ಹೇಳಕ್ಕಾಗಲ್ಲ. ಮೊದಲೇ ಇದು ಪರ್ಮಿಷನ್ ತಗೊಂಡು ಕ್ಲಿಯರ್ ಆಗಿದ್ದ ಹಡಗುನೂ ಆಗಿರಬಹುದು ಅಂತಲೂ ಹೇಳಲಾಗ್ತಿದೆ. ಸೊ ಹೊರ್ಮುಜ್ ಬಗ್ಗೆ ಎಂದಿನಂತೆ ದಿನವೂ 100 ಹಡಗುಗಳ ಮೂವ್ಮೆಂಟಲ್ಲಿ ಆಗೋಕೆ ಇನ್ನು ಟೈಮ್ ಬೇಕಾಗ್ಬೋದು. ಸದ್ಯಕ್ಕಲ್ಲಿ 800 ಹಡಗುಗಳು ಸಿಕ್ಕಾಕೊಂಡಿವೆ. ಆ ಹಡಗುಗಳ ಮಾಲೀಕರೆಲ್ಲ ಈಗ ತಮ್ಮ ತಮ್ಮ ಹಡಗುಗಳನ್ನ ಮೂವ್ ಮಾಡೋಕೆ ರೆಡಿ ಆಗ್ತಾ ಇದ್ದಾರೆ, ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ. ಏನೋ ಮಿಡಲ್ ಈಸ್ಟ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಸಿಚುವೇಶನ್ ಮಾನಿಟರ್ ಮಾಡೋಕೆ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಭಾರತದಲ್ಲಿ ಗ್ರೂಪ್ ಆಫ್ ಮಿನಿಸ್ಟರ್ಸ್ 3ನೇ ಮಹತ್ವದ ಮೀಟಿಂಗ್ ಆಗಿದೆ. ಎಸ್ ಜಯಶಂಕರ್, ನಿರ್ಮಲಾ ಸೀತಾರಾಮನ್ ಅವರು ಸೇರಿ ಟಾಪ್ ಮಿನಿಸ್ಟರ್ಸ್ ಪಾಲ್ಗೊಂಡಿದ್ರು. ಯುದ್ಧದ ಪರಿಣಾಮದಿಂದ ದೇಶದಲ್ಲಿ LPG, ಪೆಟ್ರೋಲ್, ಡೀಸೆಲ್ ಮತ್ತು ರಸಗೊಬ್ಬರ ಸೇರಿ ಅಗತ್ಯ ವಸ್ತುಗಳ ಪೂರೈಕೆಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಹಾಗೆ ಮಿಡಲ್ ಈಸ್ಟ್ ನಲ್ಲಿ ಸಿಲುಕಿರುವ ನಮ್ಮ ನಾಗರಿಕರನ್ನ ಕಾಪಾಡೋಕೆ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ. ಇನ್ನು ಅಮೆರಿಕ ಮತ್ತು ಇರಾನ್ ನಡುವಿನ ಕದನ ವಿರಾಮವನ್ನ ಭಾರತ ಸ್ವಾಗತಿಸಿದೆ. ಈ ಬಗ್ಗೆ ವಿದೇಶಾಂಗ ಇಲಾಖೆ ಹೇಳಿಕೆ ಬಿಡುಗಡೆ ಮಾಡಿದೆ. ಭಾರತ ಮೊದಲಿಂದಲೂ ಮಾತುಕತೆ ಮೂಲಕ ಸಂಘರ್ಷವನ್ನ ಕೊನೆಗೊಳಿಸೋಕೆ ಹೇಳಿತ್ತು, ಈಗ ಕೂಡ ಅದನ್ನೇ ಹೇಳುತ್ತೆ. ಈಗಿನ ಈ ಕದನ ವಿರಾಮ ಮಿಡಲ್ ಈಸ್ಟ್ನಲ್ಲಿ ಶಾಶ್ವತ ಶಾಂತಿಗೆ ನಾಂದಿ ಹಾಡುತ್ತೆ ಅಂತ ಭಾರತ ಆಶಿಸುತ್ತೆ. ಈ ಸಂಘರ್ಷದಿಂದಾಗಿ ಜಾಗತಿಕ ಇಂಧನ ಪೂರೈಕೆ ಮತ್ತು ವ್ಯಾಪಾರ ಜಾಲ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಜಗತ್ತಿನಾದ್ಯಂತ ಜನ ಸಾಕಷ್ಟು ಕಷ್ಟ ಅನುಭವಿಸಿದ್ರು. ಇನ್ನು ಹೊರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ಯಾವುದೇ ಅಡೆತಡೆ ಇರಬಾರ್ದು. ಜಾಗತಿಕ ವಾಣಿಜ್ಯ ವ್ಯವಹಾರಗಳು ಮೊದಲಿನ ಥರನೇ ಸರಾಗವಾಗಿ ನಡೀಬೇಕು. ಇದನ್ನೇ ಭಾರತ ಎಕ್ಸ್ಪೆಕ್ಟ್ ಮಾಡುತ್ತೆ ಅಂತ ಹೇಳಿ ವಿದೇಶಾಂಗ ಇಲಾಖೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಇನ್ನು ಹಾರ್ಮುಜ್ ಜಲಸಂಧಿ ಓಪನ್ ಮಾಡೋದ್ರ ಬಗ್ಗೆ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಹಡಗುಗಳನ್ನು ಮತ್ತೆ ಓಡಾಡ್ಸೋಕ್ಕೆ 15ಕ್ಕೂ ಅಧಿಕ ರಾಷ್ಟ್ರಗಳು ಪ್ಲಾನ್ ಹಾಕಿವೆ. ಫ್ರಾನ್ಸ್ನ ಲೀಡರ್ಶಿಪ್ ಅಲ್ಲಿ ಕೆಲಸ ಆಗ್ತಾ ಇದೆ. ಜಲಸಂಧಿ ಓಪನ್ ಮಾಡೋಕೆ ಒಂದು ಮಿಷನ್ ಲಾಂಚ್ ಮಾಡೋಕೆ ನೋಡ್ತಾ ಇದ್ದೀವಿ.
ಆದರೆ ಇದು ಡಿಫೆನ್ಸಿವ್ ಮಿಷನ್ ಆಗಿರುತ್ತೆ. ಕೇವಲ ಹಡಗುಗಳ ರಕ್ಷಣೆಗಾಗಿ ಮಾತ್ರ ನೌಕಾಪಡೆಯನ್ನು ಅಲ್ಲಿಗೆ ಇಳಿಸಲಾಗುತ್ತೆ. ಅದನ್ನು ಬಿಟ್ಟು ಯಾವುದೇ ಸಂಘರ್ಷ ಅಥವಾ ಯಾರ ಮೇಲೆ ದಾಳಿ ಮಾಡೋಕೆ ಮಿಷನ್ ಲಾಂಚ್ ಮಾಡಲ್ಲ ಅಂತ ಮ್ಯಾಕ್ರಾನ್ ಹೇಳಿದ್ದಾರೆ. ಕದನ ವಿರಾಮ ಅಂತ ಹೇಳಿ ಇಲ್ಲಿ ಹಡಗುಗಳು ಓಡಾಡಬಹುದು ಅಂತಲೇ ಇರಾನ್ ಅಮೆರಿಕ ಇಬ್ಬರು ಹೇಳಿದ ಮೇಲೆ ಮ್ಯಾಕ್ರಾನ್ ಮಿಷನ್ ಲಾಂಚ್ ಮಾಡ್ತಾರಂತೆ ನೌಕಾಪಡೆ ಕಳಿಸಿಯಲ್ಲಿ. ಏನೋ ಸೀಸ್ ಫೈರ್ ಬಗ್ಗೆ ಟ್ವೀಟ್ ಮಾಡೋಕೆ ಹೋಗಿ ಪಾಕ್ PM ಶಹಬಾಜ್ ಶರೀಫ್ ದೊಡ್ಡ ಎಡವಟ್ ಮಾಡಿಕೊಂಡು ಫುಲ್ ಟ್ರೋಲ್ ಆಗಿದ್ದಾರೆ. ಅಮೆರಿಕ ಬರ್ಕೊಟ್ಟಿದ್ದನ್ನ ಬ್ಲೈಂಡ್ ಆಗಿ ಕಾಪಿ ಪೇಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಟ್ರೋಲ್ ಆಗ್ತಾ ಇದ್ದಾರೆ. ಶಾಂತಿ ಕಾಪಾಡಿ ಅಂತ ಅಮೆರಿಕ ಮತ್ತು ಇರಾನ್ಗೆ ಮನವಿ ಮಾಡಿ ಶಹಬಾಜ್ ಒಂದು ಪೋಸ್ಟ್ ಹಾಕಿದ್ರು. ಆದರೆ ಆ ಟ್ವೀಟ್ನ ಎಡಿಟ್ ಹಿಸ್ಟ್ರಿ ಓಪನ್ ಮಾಡಿ ನೋಡಿದಾಗ ನಿಜವಾದ ಬಣ್ಣ ಬಯಲಾಗಿದೆ. ಆ ಪೋಸ್ಟ್ನಲ್ಲಿ ಡ್ರಾಫ್ಟ್ ಪಾಕಿಸ್ತಾನ್ಸ್ PM ಮೆಸೇಜ್ ಆನ್ ಎಕ್ಸ್ ಅನ್ನೋ ಸಾಲು ಕೂಡ ಹಾಗೆ ಇತ್ತು. ಅಂದರೆ ಯಾರೋ ಕಳಿಸಿದ್ದ ಡ್ರಾಫ್ಟನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿ ಪೋಸ್ಟ್ ಅಂತ ಹೊಡೆದಿದ್ದಾರೆ. ಈ ಶಹಬಾಜೇ ಹೊಡೆದಿದ್ದಾರೋ ಅಥವಾ ಅವರು ಸ್ವಿಮ್ಮಿಂಗ್ ಪೂಲಲ್ಲಿ ಚಡ್ಡಿ ಹಾಕೊಂಡು ಈಜು ಹೊಡಿಬೇಕಾದ್ರೆ ಅವರ ಸಿಬ್ಬಂದಿ ಹೊಡೆದಿದ್ದಾರೋ ಪೋಸ್ಟು ಗೊತ್ತಿಲ್ಲ ಇನ್ನೂ ಕೂಡ. ಒಟ್ಟಲ್ಲಿ ಹಾಗೆ ಹೋಗಿದೆ ಇದು. ಆಮೇಲೆ ಅದನ್ನ ಎಡಿಟ್ ಮಾಡಿದ್ದಾರೆ. ಇದು ವೈರಲ್ ಆಗ್ತಿದ್ದ ಹಾಗೆ ಶಹಬಾಜ್ ಶರೀಫ್ಗೆ ಜನ ಕಾಲೆಳೆದಿದ್ದಾರೆ. ಕಾಪಿ ಮಾಡೋಕ್ಕೂ ಬೇಸಿಕ್ ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮಗೆ ಅಂತ. 7 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಇರಾನ್ನಿಂದ ತೈಲ ತುಂಬಿದ ಜಯ ಅನ್ನೋ ಹಡಗು ಭಾರತದ ಕಡೆಗೆ ಬರ್ತಾ ಇದೆ. ಇದು ಈ ವಾರದಲ್ಲೇ ತಲುಪುವ ನಿರೀಕ್ಷೆ ಇದೆ. ಶಿಪ್ ಟ್ರ್ಯಾಕಿಂಗ್ ಡೇಟಾದಿಂದ ಈ ಮಾಹಿತಿ ಬಂದಿದೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇದನ್ನ ತರ್ತಾ ಇದೆ. ಇದರಲ್ಲಿ ಎಷ್ಟು ತೈಲ ಇದೆ ಇನ್ನಷ್ಟೇ ಸ್ಪಷ್ಟ ಆಗಬೇಕು. ಮೊದಲಿಗೆ ಈ ಹಡಗು ಚೈನಾ ಕಡೆಗೆ ಹೋಗೋದಾಗಿ ಡೆಸ್ಟಿನೇಷನ್ ತೋರಿಸಿತ್ತು. ನಂತರ ಮಾರ್ಗ ಮಧ್ಯೆ ತನ್ನ ಪಥವನ್ನು ಬದಲಾಯಿಸಿ ಭಾರತದ ಕಡೆಗೆ ಈಗ ಮುಖ ಮಾಡಿದೆ. ಇನ್ನು ವಾರ್ ಕಾರಣಕ್ಕಾಗಿ ಬಳಲಿದ್ದ ಆರ್ಥಿಕತೆಗೆ RBI ಒಂದಷ್ಟು ಸಮಾಧಾನ ಹೇಳೋ ಕೆಲಸ ಮಾಡಿದೆ. RBIನ ಮಾನಿಟರಿ ಪಾಲಿಸಿ ಮೀಟಿಂಗ್ನಲ್ಲಿ ರೆಪೋ ದರವನ್ನು 5.25% ಮುಂದುವರಿಸಲಾಗಿದೆ. ಅನ್ಚೇಂಜ್ಡ್, ಏನು ಬದಲಾವಣೆ ಇಲ್ಲ. ಈ ಮೂಲಕ ಬ್ಯಾಂಕ್ಗಳು RBIನಿಂದ ಪಡೆಯೋ ಸಾಲದ ಮೇಲಿನ ಬಡ್ಡಿ ದರ ನಿರಂತರ 2ನೇ ಬಾರಿಗೂ ಹಾಗೆ ಇರುತ್ತೆ, ಜಾಸ್ತಿ ಮಾಡಿಲ್ಲ. ಇನ್ಫ್ಲೇಷನ್ ವರೀಸ್ ಇದ್ರೂ ಕೂಡ ಇದು ಜನಸಾಮಾನ್ಯರಿಗೆ ಸ್ವಲ್ಪ ನೆಮ್ಮದಿ ಕೊಟ್ಟಿದೆ. RBI ಬಡ್ಡಿ ಜಾಸ್ತಿ ಮಾಡಿದ್ರೆ ಹಣದುಬ್ಬರ ಆಗ್ತಿದೆ, ಹಣದ ಹರಿವನ್ನು ಕಟ್ ಮಾಡಬೇಕು ಅಂತ ಹೇಳಿ ಬಡ್ಡಿ ದರ ಜಾಸ್ತಿ ಮಾಡಿದ್ರೆ ಇದರಿಂದ ಹೋಮ್ ಲೋನ್, ಕಾರ್ ಲೋನ್, ಪರ್ಸನಲ್ ಲೋನ್ ಎಲ್ಲ EMIಗಳು ಜಾಸ್ತಿ ಆಗ್ತಾ ಇದ್ವು. ಆದರೆ ಏನು ಬದಲಾವಣೆ ಮಾಡಿಲ್ಲ. ಈ ಹಿಂದೆಲ್ಲ ಕಟ್ ಮಾಡಿ 5.25% ಅಂತ ಇಟ್ಟಿದಾರಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ತಿದ್ದಾರೆ. ಈ ಬಗ್ಗೆ RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಮಾತನಾಡಿದ್ದಾರೆ. ಈಗಿನ ಪರಿಸ್ಥಿತಿಯಲ್ಲಿ ದೇಶದ ಆರ್ಥಿಕತೆಗೆ ಇರಾನ್ ಯುದ್ಧ ದೊಡ್ಡ ರಿಸ್ಕ್. ಇದು ನಮ್ಮ ದೇಶದ ಅರ್ಧದಷ್ಟು ಕಚ್ಚಾ ತೈಲ ಮಿಡಲ್ ಈಸ್ಟ್ ನಿಂದಲೇ ಬರುತ್ತೆ. ಈಗ ಹಾರ್ಮುಜ್ ಬಂದ್ ಆಗಿದ್ದ ಪರಿಣಾಮ ಸಪ್ಲೈ ಚೈನ್ ಕಟ್ ಆಗಿ ಪೆಟ್ರೋಲ್, ಡೀಸೆಲ್ ಮತ್ತು ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆ ಆಗುವ ಆತಂಕ ಇತ್ತು. ಹೀಗಾಗಿ ಹಣದುಬ್ಬರ ಮುಂದಿನ ಹಣಕಾಸು ವರ್ಷದಲ್ಲಿ 4.6% ಆಗಬಹುದು ಅಂತ ಹೇಳಿದ್ದಾರೆ. ಹಾಗೆ ದೇಶದ GDP ಗ್ರೋತ್ ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿ ಟ್ರಿಮ್ ಮಾಡಿದ್ದಾರೆ. ಎಕ್ಸ್ಪೆಕ್ಟೇಷನ್ 7.6% ಅಂತ ಅಂದಾಜಿತ್ತು, ಈಗ 6.9%ಗೆ ಇಳಿಸಿದ್ದಾರೆ ಎಸ್ಟಿಮೇಷನ್ ಅನ್ನು RBIನವರೇ. ಇನ್ನು ಭಾರತಕ್ಕೆ ಅಮೆರಿಕದ ರಾಯಭಾರಿ ಆಗಿರೋ ಸೆರ್ಗಿಯೋ ಗೋರ್ ಅಮೆರಿಕ ಅಧ್ಯಕ್ಷ ಟ್ರಂಪ್ ರನ್ನ ಮೀಟ್ ಮಾಡಿದ್ದಾರೆ. ಭಾರತ ಮತ್ತು ಅಮೆರಿಕ ಸಂಬಂಧದ ಫ್ಯೂಚರ್ಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ. ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಅಮೆರಿಕ ಪ್ರವಾಸದಲ್ಲಿರುವಾಗಲೇ ಈ ಮೀಟಿಂಗ್ ಆಗಿದೆ. ಇನ್ನು ಶಬರಿಮಲೆ ದೇವಸ್ಥಾನಕ್ಕೆ ಮಹಿಳೆಯರ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ CJI ಸೂರ್ಯಕಾಂತ್ ನೇತೃತ್ವದ 9 ನ್ಯಾಯಾಧೀಶರ ಪೀಠ ವಿಚಾರಣೆ ನಡೆಸ್ತಾ ಇದೆ. ಮಹಿಳಾ ನ್ಯಾಯಮೂರ್ತಿ BV ನಾಗರತ್ನ ಕೂಡ 9 ನ್ಯಾಯಾಧೀಶರ ಪೀಠದಲ್ಲಿದ್ದಾರೆ. ಈ ವೇಳೆ ಸರ್ಕಾರ ಮತ್ತು ಕೋರ್ಟ್ ನಡುವೆ ವಾಗ್ವಾದ ಆಗಿದೆ. ಕೇಂದ್ರ ಸರ್ಕಾರದ ಪರವಾಗಿ ಹಾಜರಿದ್ದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದ ಮಾಡಿದ್ರು. ಧಾರ್ಮಿಕ ನಂಬಿಕೆಗಳು ನ್ಯಾಯಾಂಗ ವಿಮರ್ಶೆಗೆ ಒಳಪಡಲ್ಲ. ಯಾವುದು ಮೂಢನಂಬಿಕೆ ಮತ್ತು ಯಾವುದು ಧರ್ಮದ ಆಚರಣೆ ಅಂತ ತೀರ್ಮಾನಿಸೋಕೆ ಕೋರ್ಟ್ಗಳು ಧಾರ್ಮಿಕ ತಜ್ಞರಲ್ಲ, ಕೇವಲ ಕಾನೂನು ತಜ್ಞರು ಮಾತ್ರ ಅಂತ ಹೇಳಿದ್ರು. ಧಾರ್ಮಿಕ ಸುಧಾರಣೆಗಳನ್ನು ತರಬೇಕಾದ್ರೆ ಅದು ಶಾಸಕಾಂಗ ಮತ್ತು ಸರ್ಕಾರದ ಕೆಲಸ ಹೊರತು ಕೋರ್ಟ್ಗಳದಲ್ಲ ಅಂತ ಕೇಂದ್ರದ ನಿಲುವನ್ನು ತುಷಾರ್ ಮೆಹ್ತಾ ಸ್ಪಷ್ಟಪಡಿಸಿದರು. ಇದಕ್ಕೆ ಸುಪ್ರೀಂ ಕೋರ್ಟ್ ಪ್ರತಿಕ್ರಿಯೆ ಕೊಟ್ಟು ಧರ್ಮದಲ್ಲಿ ಯಾವುದು ಮೌಢ್ಯ ಅಂತ ನಿರ್ಧರಿಸುವ ಹಕ್ಕು ಮತ್ತು ವ್ಯಾಪ್ತಿ ಕೋರ್ಟ್ಗೆ ಇದೆ ಅಂತ ಹೇಳಿ ಉತ್ತರ ಕೊಟ್ಟಿದೆ. ನ್ಯಾಯಮೂರ್ತಿ ಅಸಾನುದ್ದೀನ್ ಅಮಾವುಲ್ಲಾ ಈ ಕುರಿತು ಮಾತನಾಡಿದ್ರು. ಅಲ್ಲದೆ ಶಾಸಕಾಂಗ ಏನು ನಿರ್ಧಾರ ಮಾಡುತ್ತೋ ಅದೇ ಅಂತಿಮ ಅಂತ ಹೇಳಕ್ ಆಗಲ್ಲ ಅಂತ ಅಮಾವುಲ್ಲಾ ಹೇಳಿದ್ದಾರೆ. ಈ ಹಿಂದೆ 2018ರಲ್ಲಿ 5 ನ್ಯಾಯಾಧೀಶರ ಪೀಠ ಶಬರಿಮಲೆಗೆ ಮಹಿಳೆಯರ ಪ್ರವೇಶ ಇದ್ದ ನಿಷೇಧವನ್ನು ತೆಗೆದುಹಾಕಿದ್ರು. ಆದರೆ ಆ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಕೆಯಾದ ಕಾರಣ ಈಗ 9 ನ್ಯಾಯಾಧೀಶರ ಪೀಠ, ವಿಸ್ತೃತ ಪೀಠ ಪರಿಶೀಲನಾ ಅರ್ಜಿಗಳನ್ನು ನೋಡ್ತಾ ಇದೆ. ಅಂತಿಮ ತೀರ್ಪು ಹೊರಬಿದ್ದಿಲ್ಲ, ಸುದೀರ್ಘ ವಿಚಾರಣೆಗಳು ನಡೀತಾ ಇವೆ. ಇನ್ನು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಿಜೆಪಿ ಮತ್ತು RSS ವಿರುದ್ಧ ಕೊಟ್ಟಿರೋ ಹೇಳಿಕೆ ಭಾರಿ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಒಂಥರ ಪ್ರಚೋದನಕಾರಿ ಅನಿಸೋ ರೀತಿಯಲ್ಲಿ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೂರು ಕೂಡ ದಾಖಲಾಗಿದೆ. ಈಗ ಏನು ಹೇಳಿದ್ದಾರೆ ಹಾಗಾದ್ರೆ ಖರ್ಗೆ ಅವರು ಅಂಥದ್ದು? ಅಸ್ಸಾಂನ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದ ಖರ್ಗೆ ಅವರು, ನಮಾಜ್ ಮಾಡುವಾಗ ಎದುರಿಗೆ ವಿಷಸರ್ಪ ಬಂದರೆ ಆ ಪ್ರಾರ್ಥನೆ ಬಿಟ್ಟಾದರೂ ಪರವಾಗಿಲ್ಲ, ಆ ಹಾವನ್ನು ಹೊಡೆದು ಸಾಯಿಸಬೇಕು. ಅದಕ್ಕೆ ಕುರಾನ್ ಕೂಡ ಅನುಮತಿ ಕೊಡುತ್ತೆ.
ಕುರಾನನ ಪದವನ್ನು ಬಳಸಿದ್ದಾರೆ, ಅನುಮತಿ ಕೊಡುತ್ತೆ. ಅದೇ ರೀತಿ BJP ಮತ್ತು RSS ಕೂಡ ಅಪಾಯಕಾರಿ ವಿಷ ಸರ್ಪಗಳು, ಈ ಹಾವುಗಳನ್ನು ನೀವು ಮುಗಿಸ್ದೇ ಹೋದ್ರೆ ನೀವು ಉಳಿಯಲ್ಲ ಅಂತ ಹೇಳಿ ಒಂಥರ ಮುಸ್ಲಿಮರಿಗೆ ಬೆದರಿಸೋ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಖರ್ಗೆ ಅವರು. ಇದು ತೀವ್ರ ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ. ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ BJP ಅವರು, ಹಾಗೆ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಖರ್ಗೆ ಅವರು ಇನ್ನೊಂದು ಎಡವಟ್ ಮಾಡ್ಕೊಂಡೀಗ ಸಾರಿ ಬೇರೆ ಕೇಳಿದ್ದಾರೆ. ಕೇರಳದಲ್ಲಿ ಪ್ರಚಾರ ಮಾಡೋ ಭರದಲ್ಲಿ ಕೇರಳದ ಜನ ಬುದ್ಧಿವಂತರು, ಅವ್ರನ್ನ ಮೂರ್ಖರನ್ನಾಗಿ ಮಾಡೋಕ್ಕಾಗಲ್ಲ ಮೋದಿ ಕೈಲಿ. ಗುಜರಾತ್ನ ಅನಕ್ಷರಸ್ಥ ಜನರನ್ನ ಬೇಕಾದ್ರೆ ಮೂರ್ಖರನ್ನಾಗಿ ಮಾಡ್ಬೋದು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು ಖರ್ಗೆ ಅವರು. ಖುದ್ದು ಕಾಂಗ್ರೆಸ್ನ ಶಶಿ ತರೂರ್ ಕೂಡ ಟೀಕೆ ಮಾಡೋದು ಸರಿ, ಬಟ್ ಬಳಸೋ ಭಾಷೆ ಸ್ಥಾನಮಾನ ಕಮ್ಮಿ ಮಾಡ್ಕೊಳ್ಳೋ ರೀತಿ ಇರಬಾರ್ದು ಅಂಥೇಳಿ ಬುದ್ಧಿ ಹೇಳಿದರು ತರೂರ್ ಅವರು ಖರ್ಗೆ ಅವರಿಗೆ. ಈಗ ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು ಕ್ಷಮೆ ಕೇಳಿದ್ದಾರೆ ಇದಕ್ಕೆ. ಏನು ಸೆಕೆಂಡ್ PUC ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದ ವಿದ್ಯಾರ್ಥಿಗಳಿಗೆ ಕ್ಲಾರಿಟಿ ಸಿಗ್ತಾ ಇದೆ. ಏಪ್ರಿಲ್ 9 ಸಂಜೆ ಅಧಿಕೃತವಾಗಿ ಫಲಿತಾಂಶ ಪ್ರಕಟ ಆಗುತ್ತೆ. ಗುರುವಾರ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರಗಳ ಉಪಚುನಾವಣೆ ನಡೆಯೋದ್ರಿಂದ ವೋಟಿಂಗ್ ಪ್ರಕ್ರಿಯೆ ಮುಗಿದ ನಂತರ ಅಂದ್ರೆ ಸಂಜೆ ವೇಳೆಗೆ ಶಿಕ್ಷಣ ಸಚಿವರು ಸುದ್ದಿಗೋಷ್ಠಿ ನಡೆಸಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನ ತಮ್ಮ ಸ್ಕೂಲ್ಗಳಲ್ಲೂ ಚೆಕ್ ಮಾಡಬಹುದು. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ವೆಬ್ಸೈಟ್ ವಿಳಾಸ, ಇದರಲ್ಲೂ ಕೂಡ ಚೆಕ್ ಮಾಡಬಹುದು. ಏನು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಮತ್ತು TMC ನಾಯಕರ ಕಿತ್ತಾಟ ಮುಂದುವರೆದಿದೆ. TMC ನಾಯಕ ಡೆರೆಕ್ ಒಬ್ರಯಾನ್ ಮತ್ತು ಅವರ ತಂಡ ಜ್ಞಾನೇಶ್ ಕುಮಾರ್ ಅವರನ್ನ ಭೇಟಿಯಾಗಿ ದೂರದುಮ್ಮಾನಗಳನ್ನ ಇಟ್ಕೊಂಡು ಹೋಗಿದ್ರು. ಆದ್ರೆ TMC ನಾಯಕರಿಗೆ ಇವರು ಗೆಟ್ ಲಾಸ್ಟ್ ಅಂತ ಬೈದ್ ಕಳಿಸ್ಬಿಟ್ರು ಅಂತ ಡೆರೆಕ್ ಒಬ್ರಯಾನ್ ಆರೋಪ ಮಾಡಿದ್ದಾರೆ. ಮೀಟಿಂಗ್ ನ ಆಡಿಯೋ ಮತ್ತು ವಿಡಿಯೋ ರಿಲೀಸ್ ಮಾಡ್ಲಿ ಹಾಗಾದ್ರೆ ಅವರು, ಗೊತ್ತಾಗುತ್ತೆ ಅಂತ ಹೇಳಿ ಡೆರೆಕ್ ಸವಾಲು ಹಾಕಿದ್ದಾರೆ. ಆದ್ರೆ ಚುನಾವಣಾ ಆಯೋಗದ ಮೂಲಗಳ ಪ್ರಕಾರ ಖುದ್ದು ಡೆರೆಕ್ ಒಬ್ರಯಾನ್ ಅವರೇ ಆಯುಕ್ತರ ಮೇಲೆ ಕಿರ್ಚಾಡಿದ್ದು, ಅವರೇ ಗಲಾಟೆ ಮಾಡಿದ್ದು ಅಂತ ಚುನಾವಣಾ ಆಯೋಗದ ಕಡೆಯಿಂದ ಹೇಳ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಚುನಾವಣಾ ಆಯೋಗ ಒಂದು ಪೋಸ್ಟ್ ಹಾಕಿದೆ, ಒಂಥರ ಟಾಂಟ್ ಕೊಟ್ಟಂಗಿದೆ ಇದು TMC ಅವರಿಗೆ. ಈ ಬಾರಿ ಬಂಗಾಳ ಚುನಾವಣೆ ಬಹಳ ಕಟ್ಟುನಿಟ್ಟಾಗಿ ನಡೆಯುತ್ತೆ, ನ್ಯಾಯಸಮ್ಮತವಾಗಿ ನಡೆಯುತ್ತೆ, ಹಿಂಸಾಚಾರ ಮಾಡಕ್ಕೆಲ್ಲ ಬಿಡಲ್ಲ ನೋಡಿ ನಿಮಗೆ ಅಂತ ಹೇಳಿ TMC ಅವರ ಪಾರ್ಟಿ ಹೆಸರನ್ನ ಉಲ್ಲೇಖಿಸಿ ಬರೆದಿದ್ದಾರೆ. ಹೀಗಾಗಿ ಏನ್ರಿ ಇದು BJP ರೀತಿ ಭಾಷೆ ಬಳಸ್ತಾ ಇದೀರಿ ನೀವು ಅಂತ ಹೇಳಿ ಟೀಕೆಗೊಳಗಾಗಿದೆ ಚುನಾವಣಾ ಆಯೋಗ. ಏನೋ ತಮಿಳುನಾಡಿನ ಕಲ್ಪಕಂನಲ್ಲಿರೋ ಅಣು ಕೇಂದ್ರ ಯಶಸ್ವಿಯಾಗಿ ಕ್ರಿಟಿಕಾಲಿಟಿ ಹಂತವನ್ನ ತಲುಪಿದ ಬೆನ್ನಲ್ಲೇ ಸ್ಟೇಜ್ 2 ಅನ್ನ ಭಾರತ ಅಚೀವ್ ಮಾಡಿದ ಬೆನ್ನಲ್ಲೇ ಭಾರತದ ಸಾಧನೆಯನ್ನ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ IEA ಶ್ಲಾಘಿಸಿದೆ. ಭಾರತ PM ನರೇಂದ್ರ ಮೋದಿ ಮತ್ತು ಭಾರತದ ವಿಜ್ಞಾನಿಗಳು ಹಾಗೂ ಇಂಜಿನಿಯರ್ಸ್ಗೆ ಅಭಿನಂದನೆ ಸಲ್ಲಿಸಿದೆ. ಈ ರಿಯಾಕ್ಟರ್ ಇತರ ರಿಯಾಕ್ಟರ್ಗಳಿಗಿಂತ ಕಡಿಮೆ ಅಣುಶಕ್ತಿಯನ್ನು ಬಳಸುತ್ತೆ, ತಾನು ಬಳಸೋ ಶಕ್ತಿಗಿಂತ ಹೆಚ್ಚಿನ ಶಕ್ತಿಯನ್ನು ಉತ್ಪಾದನೆ ಮಾಡುತ್ತೆ. ಇಂಧನ ಮರುಬಳಕೆಯ ಸುಸ್ಥಿರ ಹಾದಿಗೆ ದೊಡ್ಡ ಹೆಜ್ಜೆ ಅಂತ IEA ಇದ್ರ ಬಗ್ಗೆ ಅಪ್ರಿಶಿಯೇಟ್ ಮಾಡಿದೆ. ಇದು ತುಂಬಾ ಕಾಂಪ್ಲೆಕ್ಸ್ ವಿಚಾರ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ವರದಿ ರೆಡಿ ಆಗ್ತಾ ಇದೆ. ಇದರ ಟೆಕ್ನಿಕಾಲಿಟೀಸ್ ಅನ್ನ ಸಿಂಪಲ್ ಆಗಿ ನಮ್ಮ ವೀಕ್ಷಕರಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ಇವತ್ತೇ ಪಬ್ಲಿಷ್ ಮಾಡೋ ಲೆಕ್ಕಾಚಾರ ಇತ್ತು, ಆದರೆ ಅದು ಸಮಯ ಹಿಡಿತಿರೋದ್ರಿಂದ ಹಾಗೂ ಅದನ್ನು ನಿಮಗೆ ತೋರಿಸೋಕ್ಕೂ ಕೂಡ, ಅದನ್ನು ವಿಜುವಲ್ ಪ್ರೆಸೆಂಟೇಷನ್ ಮಾಡೋಕ್ಕೂ ಕೂಡ ಸಾಕಷ್ಟು ಸಮಯ ಹಿಡಿಯೋದ್ರಿಂದ ಅದು ನಾಳೆ ಬರ್ತಾ ಇದೆ ನಿಮ್ಮ ಹತ್ರ. ಇನ್ನು ಭಾರತದ ಷೇರುಪೇಟೆ ಅಬ್ಬರಿಸಿದೆ. ಸೀಸ್ ಫೈರ್ನ ಪರಿಣಾಮ, ಕದನ ವಿರಾಮದ ಪರಿಣಾಮ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 3.9% ಅಥವಾ 2946 ಪಾಯಿಂಟ್ಸ್ ರೈಸ್ ಆಗಿ 77,562ಕ್ಕೆ ರೀಚ್ ಆಗಿದೆ. ನಿಫ್ಟಿ 3.7% ಅಥವಾ 873 ಪಾಯಿಂಟ್ಸ್ ಹೆಚ್ಚಾಗಿ 23,997ಕ್ಕೆ ತಲುಪಿದೆ. BSE ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 4%ಗೂ ಅಧಿಕ ಮೇಲಕ್ಕೆ ಹೋಗಿವೆ. BSE ಕಂಪನಿಗಳ ಒಟ್ಟು ಮಾರ್ಕೆಟ್ ಕ್ಯಾಪ್ 429 ಲಕ್ಷ ಕೋಟಿ ರೂಪಾಯಿನಿಂದ 446 ಲಕ್ಷ ಕೋಟಿ ರೂಪಾಯಿಗೆ ಜಂಪ್ ಆಗಿದೆ. ಒಂದೇ ಸೆಷನ್ ನಲ್ಲಿ ಹೂಡಿಕೆದಾರರು 17 ಲಕ್ಷ ಕೋಟಿ ರೂಪಾಯಿಗಳಷ್ಟು ಗೇನ್ ಮಾಡಿದ್ದಾರೆ. ನಿಫ್ಟಿ ಬ್ಯಾಂಕ್ ಮತ್ತು ಫಿನಾನ್ಷಿಯಲ್ ಸರ್ವಿಸಸ್ ಇಂಡೆಕ್ಸ್ 6% ವರೆಗೂ ರೈಸ್ ಆದವು. ಇತ್ತ ರಿಯಾಲಿಟಿ ಮತ್ತು ಆಟೋ ಇಂಡೆಕ್ಸ್ ಸುಮಾರು 7% ವರೆಗೂ ಏರಿಕೆಯಾದವು. ಈ ಮೂಲಕ ಮಿಡಲ್ ಈಸ್ಟ್ ಉದ್ವಿಗ್ನತೆ ನಡುವೆನೂ ಭಾರತದ ಮಾರ್ಕೆಟ್ ನಿರಂತರ 5ನೇ ದಿನ ಗ್ರೀನ್ ನಲ್ಲಿ ಎಂಡ್ ಆಗಿದೆ. ಇನ್ನು ಇವತ್ತು ಮಾರ್ಕೆಟ್ ಇಷ್ಟೊಂದು ಬುಲ್ಲಿಶ್ ಆಗೋಕೆ ಮೇನ್ ಟ್ರಿಗರ್ ಅಂದ್ರೆ ಅಮೆರಿಕ ಮತ್ತು ಇರಾನ್ ನಡುವಿನ ಕದನ ವಿರಾಮ. ಕ್ರೂಡ್ ಆಯಿಲ್ ಬೆಲೆಯಲ್ಲೂ 14% ವರೆಗೆ ಕ್ರಾಶ್ ಆಯಿತು. ಫುಲ್ ನ್ಯೂಸ್ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ ನ ಬೆಲೆ $94 ಆಸುಪಾಸಲ್ಲಿತ್ತು. US ಡಾಲರ್ ಇಂಡೆಕ್ಸ್ ಕೂಡ 1% ಅಧಿಕ ಕುಸಿತ ಕಂಡಿದೆ. ಹೀಗಾಗಿ ಭಾರತದ ರೂಪಾಯಿಗೂ ಸ್ವಲ್ಪ ಬಲ ಸಿಕ್ಕಿದೆ. ಅಷ್ಟೇ ಅಲ್ಲದೆ ಜಾಗತಿಕ ಮಾರ್ಕೆಟ್ ಕೂಡ ಸೀಸ್ ಫೈರ್ ಸುದ್ದಿಗೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ನಮ್ಮ RBI ರೆಪೋ ರೇಟ್ ಅನ್ನ 5.25% ನಲ್ಲೇ ಕಂಟಿನ್ಯೂ ಮಾಡಿದೆ. ಓವರ್ ಆಲ್ ಮಾನಿಟರಿ ಪಾಲಿಸಿ ಮೀಟಿಂಗ್ ನ ಅನೌನ್ಸ್ಮೆಂಟ್ ಏನಿತ್ತು, ಟೋನ್ ಏನಿತ್ತು, ಅದು ಕೂಡ ಸ್ವಲ್ಪ ಮಾರ್ಕೆಟ್ಗೆ ಸಪೋರ್ಟ್ ಮಾಡೋ ಥರ ಡೋವಿಶ್ ಆಗೇ ಇತ್ತು. ಇದೆಲ್ಲ ಸೇರಿ ಮಾರ್ಕೆಟ್ನಲ್ಲಿ ದೊಡ್ಡ ಜಿಗಿತ ಆಗಿದೆ. ಶ್ರೀರಾಮ್ ಫಿನಾನ್ಸ್, ಅದಾನಿ ಎಂಟರ್ಪ್ರೈಸಸ್, ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್, ಇಂಟರ್ಗ್ಲೋಬ್ ಏವಿಯೇಷನ್ ಮತ್ತು ಐಷರ್ ಮೋಟಾರ್ಸ್ ಸೇರಿ ಬಹುತೇಕ ಕಂಪನಿಗಳು ಗ್ರೀನ್ ನಲ್ಲಿದ್ವು. ಆದರೆ ಕೋಲ್ ಇಂಡಿಯಾ, ಟೆಕ್ ಮಹೀಂದ್ರಾ, ನೆಸ್ಲೆ ಇಂಡಿಯಾ, ವಿಪ್ರೋ, ONGC ಸೇರಿ ಕೆಲವು ಷೇರುಗಳು ರೆಡ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 47 ಪೈಸೆ ಮತ್ತೆ ಜಂಪ್ ಆಗಿ 92.5 ರೂಪಾಯಿಗೆ ತಲುಪಿದೆ ಪ್ರತಿ ಡಾಲರ್ಗೆ. ಇನ್ನು ಅಮೆರಿಕದಲ್ಲಿ ಗೌತಮ್ ಅದಾನಿ ವಿರುದ್ಧದ ಲಂಚ ಮತ್ತು ವಂಚನೆ ಆರೋಪದ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಆ ಪ್ರಕರಣ ರದ್ದು ಕೋರಿ ಅದಾನಿ ನ್ಯೂಯಾರ್ಕ್ ಕೋರ್ಟ್ಗೆ ಅರ್ಜಿ ಹಾಕೋಕೆ ಮುಂದಾದ್ರು. ಏಪ್ರಿಲ್ 30 ಒಳಗಡೆ ಅಮೆರಿಕದ ಬ್ರೂಕ್ಲಿನ್ ಫೆಡರಲ್ ಕೋರ್ಟ್ಗೆ ಅರ್ಜಿ ಹಾಕ್ತಾ ಇದೀವಿ ಅಂತ ಅದಾನಿ ಗ್ರೀನ್ ಹೇಳ್ತು.
ಈ ಸುದ್ದಿ ಬರ್ತಿದ್ದ ಹಾಗೆ ಷೇರುಪೇಟೆಯಲ್ಲಿ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಷೇರುಗಳು 11%ಗೂ ಅಧಿಕ ಜಂಪ್ ಆದವು. ಕೇಸ್ ಬಿದೋಯ್ತು ಅಂತ ತೀರ್ಪೇನು ಬಂದಿಲ್ಲ, ಅದನ್ನು ಪ್ರಶ್ನೆ ಮಾಡಿ ಅರ್ಜಿ ಹಾಕಕ್ಕೆ ಹೊರಟಿರೋದಷ್ಟೇ. ಅಷ್ಟಕ್ಕೆ ಇಷ್ಟೊಂದು ರೆಸ್ಪಾನ್ಸ್ ಮಾರ್ಕೆಟ್ನಲ್ಲಿ. ಇನ್ನು ಭಾರತದ ವಿಮಾನಯಾನ ಸಂಸ್ಥೆಗಳಿಗೆ ಕೇಂದ್ರ ಸರ್ಕಾರ ರಿಲೀಫ್ ಕೊಟ್ಟಿದೆ. ದೇಶದ ಪ್ರಮುಖ ಏರ್ಪೋರ್ಟ್ಗಳಲ್ಲಿ ವಿಮಾನಗಳ ಲ್ಯಾಂಡಿಂಗ್ ಮತ್ತು ಪಾರ್ಕಿಂಗ್ ಚಾರ್ಜ್ ಅನ್ನು 25% ಕಡಿತಗೊಳಿಸುವಂತೆ ಏರ್ಪೋರ್ಟ್ ದರ ನಿಯಂತ್ರಣ ಮಂಡಳಿ AERA ಆದೇಶಿಸಿದೆ. ಇರಾನ್ ಯುದ್ಧ ಮತ್ತು ಪಾಕ್ ವಾಯು ಪ್ರದೇಶ ಬಂದ್ ಆಗಿರೋದ್ರಿಂದ ಏರ್ಲೈನ್ಗಳ ಇಂಧನ ವೆಚ್ಚ ವಿಪರೀತ ಜಾಸ್ತಿ ಬೇರೆ ಆಗಿದೆ. ಇದನ್ನು ಗಮನಿಸಿದ ಸರ್ಕಾರ ಈಗ ಮುಂದಿನ 3 ತಿಂಗಳ ಕಾಲ ಈ ರಿಯಾಯಿತಿಯನ್ನು ಕೊಟ್ಟಿದೆ. ಏನು ಭಾರತದ ಫಾರೆಕ್ಸ್ ರಿಸರ್ವ್ ಮತ್ತೆ ಸ್ವಲ್ಪ ಚೇತರಿಸಿಕೊಂಡಿದೆ. ಏಪ್ರಿಲ್ 3ರ ಹೊತ್ತಿಗೆ $697.1 ಬಿಲಿಯನ್ ತಲುಪಿದೆ ಅಂತ RBI ಡೇಟಾ ಕೊಟ್ಟಿದೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $3,335 ಜಾಸ್ತಿಯಾಗಿ $1,51,121 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $3,055 ಜಾಸ್ತಿಯಾಗಿ $1,38,427 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $13,160 ಜಾಸ್ತಿಯಾಗಿ $2,44,041 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ. ನಿಮಗೆ ಇದು ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಸೇರಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.